ಎನ್ಐಎ ತೀವ್ರ ಹುಡುಕಾಟವನ್ನ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಇಬ್ಬರನ್ನ ವಶಕ್ಕೆ ಪಡೆದು ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಶಂಕಿತನ ಸಂಪರ್ಕ ಹೊಂದಿದ್ದಂತ ಅನುಮಾನದ ಮೇಲೆ ವಶಕ್ಕೆ ಪಡೆಯಲಾಗಿರುವಂಥದ್ದು. ಶನಿವಾರ ಸಂಜೆ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ತನಿಖಾ ದಳದವರು. ಬಾಂಬರ್ ಕುರಿತು ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ರಾಮೇಶ್ವರಂ ಕೆಫೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳಂತೂ ತುಂಬಾ ಡೆಪ್ತ್ ಆಗಿ ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಇದುವರೆಗೂ ಯಾವ ರೀತಿಯಾಗಿ ತನಿಖೆ ನಡೆದಿರುವಂಥದ್ದು, ಯಾವ ಹಂತಕ್ಕೆ ಬಂದಿದೆ, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಅಂತ? ಪೃಥ್ವಿ, ಏನು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಸಂಬಂಧಪಟ್ಟಂತೆ ಈಗ ಇಬ್ಬರು ವ್ಯಕ್ತಿಗಳನ್ನ ಈಗ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಒಂದು ವಿಚಾರಣೆ ಮಾಡ್ತಾ ಇರೋದು. ಯಾಕಂದ್ರೆ ಬಾಂಬರ್ ಜೊತೆ ಒಂದು ಅನುಮಾನ ಇದ್ದ ಬಾಂಬರ್ ಜೊತೆ ಒಂದು ಸಂಪರ್ಕ ಇದ್ದ ಒಂದು ಅನುಮಾನದ ಮೇರೆಗೆ ಈಗ ಆ ಇಬ್ಬರು ವ್ಯಕ್ತಿಗಳನ್ನ ಈಗ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಏನು ವಶಕ್ಕೆ ಪಡೆದ ಇಬ್ಬರು ವ್ಯಕ್ತಿಗಳು ಕೂಡ ಬೆಂಗಳೂರಿನವರು ಅಂತೇಳಿ ಈಗ ಗೊತ್ತಾಗಿರೋದು. ಏನು ಬಾಂಬರ್ ಬೆಂಗಳೂರಿಗೆ ಬಂದಾಗ ಮತ್ತೆ ಆತನ ಜೊತೆ ಕೆಲವು ಸಂಪರ್ಕಗಳು ಇರೋದ್ರ ಬಗ್ಗೆ ಮತ್ತೆ ಒಡನಾಟ ಇರೋದ್ರ ಬಗ್ಗೆ ಅಧಿಕಾರಿಗಳಿಗೊಂದು ಮಾಹಿತಿ ಸಿಗುತ್ತೆ. ಆ ಸಲುವಾಗಿ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಮತ್ತೆ ಅವರ ಮೊಬೈಲ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನ ಈಗ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇರೋದು. ಈಗಾಗಲೇ ಮಾರ್ಚ್ 1ನೇ ತಾರೀಕಿಗೆ ಒಂದು ಘಟನೆ ನಡೆದಿದ್ರು ಕೂಡ ಸುಮಾರು 26 ದಿನ ಆಗಿದೆ ಇನ್ಸಿಡೆಂಟ್ ಆಗಿ. ಈಗಲೂ ಕೂಡ ಎನ್ಐಎ ಅಧಿಕಾರಿಗಳು ತೀವ್ರ ಶೋಧವನ್ನು ಮಾಡ್ತಿದ್ದಾರೆ ಮತ್ತೆ ಬಾಂಬರ್ನ ಸಂಪೂರ್ಣ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಆದರೆ ಆ ವ್ಯಕ್ತಿ ಎಲ್ಲಿದ್ದಾನೆ ಮತ್ತೆ ಯಾವ ಭಾಗದಲ್ಲಿ ತಲೆ ಮರೆಸ್ಕೊಂಡಿದೆ ಅನ್ನೋದ್ರ ಬಗ್ಗೆ ಈಗ ಎನ್ಐಎ ಅಧಿಕಾರಿಗಳು ತೀವ್ರ ಶೋಧವನ್ನು ಮಾಡ್ತಾ ಇದ್ದಾರೆ. ಆ ಸಲುವಾಗಿ ಆತನನ್ನ ಪತ್ತೆ ಮಾಡೋ ಸಲುವಾಗಿ ಆತ ಯಾರ್ಯಾರ ಜೊತೆ ಸಂಪರ್ಕ ಹೊಂದಿದ್ದ ಮತ್ತೆ ಯಾರ್ಯಾರ ಜೊತೆ ಒಂದು ಏನು ಕಾಂಟ್ಯಾಕ್ಟ್ ಅನ್ನ ಬೆಳೆಸಿದ ಅನ್ನೊಂದು ವ್ಯಕ್ತಿಗಳನ್ನ ಪತ್ತೆ ಮಾಡಿ ಅವರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಮತ್ತೆ ಅವರಿಂದ ಮಾಹಿತಿಗಳನ್ನ ಪಡೆಯುವಂತ ಕೆಲಸವನ್ನ ಈಗ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪೃಥ್ವಿ, ಎನ್ಐಎ ತೀವ್ರ ಹುಡುಕಾಟವನ್ನ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಇಬ್ಬರನ್ನ ವಶಕ್ಕೆ ಪಡೆದು ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಶಂಕಿತನ ಸಂಪರ್ಕ ಹೊಂದಿದ್ದಂತ ಅನುಮಾನದ ಮೇಲೆ ವಶಕ್ಕೆ ಪಡೆಯಲಾಗಿರುವಂಥದ್ದು. ಶನಿವಾರ ಸಂಜೆ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ತನಿಖಾ ದಳದವರು. ಬಾಂಬರ್ ಕುರಿತು ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ರಾಮೇಶ್ವರಂ ಕೆಫೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳಂತೂ ತುಂಬಾ ಡೆಪ್ತ್ ಆಗಿ ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಇದುವರೆಗೂ ಯಾವ ರೀತಿಯಾಗಿ ತನಿಖೆ ನಡೆದಿರುವಂಥದ್ದು, ಯಾವ ಹಂತಕ್ಕೆ ಬಂದಿದೆ, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಅಂತ? ಪೃಥ್ವಿ, ಏನು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಸಂಬಂಧಪಟ್ಟಂತೆ ಈಗ ಇಬ್ಬರು ವ್ಯಕ್ತಿಗಳನ್ನ ಈಗ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಒಂದು ವಿಚಾರಣೆ ಮಾಡ್ತಾ ಇರೋದು. ಯಾಕಂದ್ರೆ ಬಾಂಬರ್ ಜೊತೆ ಒಂದು ಅನುಮಾನ ಇದ್ದ ಬಾಂಬರ್ ಜೊತೆ ಒಂದು ಸಂಪರ್ಕ ಇದ್ದ ಒಂದು ಅನುಮಾನದ ಮೇರೆಗೆ ಈಗ ಆ ಇಬ್ಬರು ವ್ಯಕ್ತಿಗಳನ್ನ ಈಗ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಏನು ವಶಕ್ಕೆ ಪಡೆದ ಇಬ್ಬರು ವ್ಯಕ್ತಿಗಳು ಕೂಡ ಬೆಂಗಳೂರಿನವರು ಅಂತೇಳಿ ಈಗ ಗೊತ್ತಾಗಿರೋದು. ಏನು ಬಾಂಬರ್ ಬೆಂಗಳೂರಿಗೆ ಬಂದಾಗ ಮತ್ತೆ ಆತನ ಜೊತೆ ಕೆಲವು ಸಂಪರ್ಕಗಳು ಇರೋದ್ರ ಬಗ್ಗೆ ಮತ್ತೆ ಒಡನಾಟ ಇರೋದ್ರ ಬಗ್ಗೆ ಅಧಿಕಾರಿಗಳಿಗೊಂದು ಮಾಹಿತಿ ಸಿಗುತ್ತೆ. ಆ ಸಲುವಾಗಿ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಮತ್ತೆ ಅವರ ಮೊಬೈಲ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನ ಈಗ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇರೋದು. ಈಗಾಗಲೇ ಮಾರ್ಚ್ 1ನೇ ತಾರೀಕಿಗೆ ಒಂದು ಘಟನೆ ನಡೆದಿದ್ರು ಕೂಡ ಸುಮಾರು 26 ದಿನ ಆಗಿದೆ ಇನ್ಸಿಡೆಂಟ್ ಆಗಿ. ಈಗಲೂ ಕೂಡ ಎನ್ಐಎ ಅಧಿಕಾರಿಗಳು ತೀವ್ರ ಶೋಧವನ್ನು ಮಾಡ್ತಿದ್ದಾರೆ ಮತ್ತೆ ಬಾಂಬರ್ನ ಸಂಪೂರ್ಣ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಆದರೆ ಆ ವ್ಯಕ್ತಿ ಎಲ್ಲಿದ್ದಾನೆ ಮತ್ತೆ ಯಾವ ಭಾಗದಲ್ಲಿ ತಲೆ ಮರೆಸ್ಕೊಂಡಿದೆ ಅನ್ನೋದ್ರ ಬಗ್ಗೆ ಈಗ ಎನ್ಐಎ ಅಧಿಕಾರಿಗಳು ತೀವ್ರ ಶೋಧವನ್ನು ಮಾಡ್ತಾ ಇದ್ದಾರೆ. ಆ ಸಲುವಾಗಿ ಆತನನ್ನ ಪತ್ತೆ ಮಾಡೋ ಸಲುವಾಗಿ ಆತ ಯಾರ್ಯಾರ ಜೊತೆ ಸಂಪರ್ಕ ಹೊಂದಿದ್ದ ಮತ್ತೆ ಯಾರ್ಯಾರ ಜೊತೆ ಒಂದು ಏನು ಕಾಂಟ್ಯಾಕ್ಟ್ ಅನ್ನ ಬೆಳೆಸಿದ ಅನ್ನೊಂದು ವ್ಯಕ್ತಿಗಳನ್ನ ಪತ್ತೆ ಮಾಡಿ ಅವರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಮತ್ತೆ ಅವರಿಂದ ಮಾಹಿತಿಗಳನ್ನ ಪಡೆಯುವಂತ ಕೆಲಸವನ್ನ ಈಗ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪೃಥ್ವಿ, ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. QR ಕೋಡ್ ಸ್ಕ್ಯಾನ್ ಮಾಡಿ.